ಎಲ್ಲರೂ ಪಾಲ್ಗೊಂಡು ಚುನಾವಣೆನ ಯಶಸ್ವಿ ಮಾಡಿದ್ದೀರಾ. ಧನ್ಯವಾದಗಳು. ಈ ಸಾಲಿನ ಕಾಲೇಜ್ ಯೂನಿಯನ್ ಪ್ರೆಸಿಡೆಂಟ್ ಚುನಾವಣೆಯಲ್ಲಿ ಭಾಗವಹಿಸಿದಂತ ಅನಿಕಾ, ಕಮಲಿ ಇವರಿಬ್ಬರಲ್ಲಿ ಯಾರು ಗೆದ್ದಿದ್ದಾರೆ ಅಂತ ನೋಡೋಣ. ಎಣಿಕೆಯ ಪ್ರಕಾರ ಒಬ್ರು 104 ಮತಗಳನ್ನ ಪಡ್ಕೊಂಡಿದ್ರೆ ಇನ್ನೊಬ್ರು ಬರೋಬ್ಬರಿ 820 ಮತಗಳನ್ನ ಪಡ್ಕೊಂಡಿದ್ದಾರೆ. ಸೊ 2018-19 ಸ್ಟೂಡೆಂಟ್ ಯೂನಿಯನ್ ಪ್ರೆಸಿಡೆಂಟ್ ಇಸ್ Anika, 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 Anika. Kamali, 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 Kamali. Anika, Kamali, Anika, Kamali, Anika, Kamali. Anika. ಈ ಬಾರಿಯ ಸ್ಟೂಡೆಂಟ್ಸ್ ಯೂನಿಯನ್ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾಗಿರೋದು ನಮ್ ಕಮಲಿ. ಕಮಲವ್ವ, ಕೊನೆಗೂ ಸಾಕ್ಸೇ ಬಿಟ್ಟಿಯಲ್ಲ, ಸೂಪರ್. ದಿಸ್ ಇಸ್ ಬುಲ್ಶಿಟ್. ಅಜ್ಜಿ, ಏನ್ ಹೇಳ್ತಿದ್ದೀರಾ ನೀವು? ಕಮಲಿ ಗೆಲ್ಲೋಕ್ ಹೇಗ್ ಸಾಧ್ಯ? ದಟ್ಸ್ ಇಂಪಾಸಿಬಲ್. ನಾನ್ ಸರಿಯಾಗಿ ಹೇಳಿದ್ದೀನಿ. ಕಮಲಿನೇ ಯೂನಿಯನ್ ಪ್ರೆಸಿಡೆಂಟ್, ಅವಳೇ ಗೆದ್ದಿರೋದು. ನೋ, ಇದು ನನ್ ಕಾಲೇಜ್, ನಾನು ಇನ್ಸ್ಟಿಟ್ಯೂಷನ್ ಅಲ್ಲಿ ಚಿಕ್ಕವಳಿಂದ ಓದಿರೋಳು. ಇವಳು ನೆನ್ನೆ ಮೊನ್ನೆ ಬಂದವಳು ನನ್ನ ಆಪೋಸಿಟ್ ಆಗಿ ನಿಂತು ಅದ್ ಹೇಗ್ ಗೆದ್ಲು? ಹೇಗೆ ಅಂದ್ರೆ ನಿಂತರ ಕಮಲಿ ಕಾಲೇಜ್ ಮರ್ಯಾದೆನ ಬೀದಿಗಾಕ್ಲಿಲ್ಲ. ಸ್ಟೂಡೆಂಟ್ಗೋಸ್ಕರ ತಾನ್ ನೋವು ಅನುಭವಿಸಿ ಬಂದಿದ್ದಾಳೆ. ದುಡ್ಡಿರೋರ ಅಧಿಕಾರದಲ್ಲಿ ನಡೆದಿದ್ ಸಾಕು, ಇನ್ ಮುಂದೆ ಆದ್ರೂ ದಯ ಇರ್ಲಿ. ಹೌದು ಹೌದು ಹೌದು. ಅನಿಕಾ, ಗೆಲುವಿನಷ್ಟೇ ಉತ್ತಮವಾದದ್ದು ಏನ್ ಗೊತ್ತಾ? ಸೋಲನ್ನ ಸ್ವೀಕರಿಸೋದು. ಅದು ಅಲ್ಲದೆ ನೀನ್ ಭಾರಿ ಮತಾಂತರದಿಂದ ಸೋತಿದ್ಯಾ ಅಂದ್ರೆ ಕಮಲಿಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಅಂತ ಅರ್ಥ. ಆಕ್ಸೆಪ್ಟ್ ಇಟ್ ಮೈ ಚೈಲ್ಡ್. ರಿಸಲ್ಟ್ಸ್ ಅನೌನ್ಸ್ ಮಾಡೋದ್ರ ಜೊತೆಗೆ ನಿಮ್ಮೆಲ್ರಿಗೂ ಒಂದು ಮುಖ್ಯವಾದ ವಿಚಾರ ಹೇಳಬೇಕಾಗಿದೆ. ನಿನ್ನೆ ನಡೆದಂತ ಪಾರ್ಟಿ ವಿಷಯವಾಗಿ ಇಂಟರ್ನಲ್ ಎನ್ಕ್ವೈರಿ ನಡೆಸೋದಕ್ಕೆ ಹೇಳಿದ್ದೆ. ಅದರ ಡೀಟೇಲ್ಸ್ ಬಂದಿದೆ.
ಲೇಡೀಸ್ ಹಾಸ್ಟೆಲ್ನಲ್ಲಿ ಪಾರ್ಟಿ ನಡೆಸಿ ದಾಂಧಲೆ ಮಾಡಿದ್ದು ಯಾರು ಅಂತ ಗೊತ್ತಾಗಿದೆ. ತೇಜಸ್, ಚರಣ್, ಪಿಂಕಿ, ಕಾಜಲ್ ಇವರೆಲ್ಲರ ಜೊತೆ ಇದಕ್ಕೆಲ್ಲ ಮುಖ್ಯ ಕಾರಣ ಆಗಿರೋ ಅನಿಕಾ ಮಹಾಜನ್ ಕೂಡ ಮಾಡಿದ ತಪ್ಪಿಗೆ ಶಿಕ್ಷೆಯಾಗಿ ಅವಳನ್ನ ಕಾಲೇಜಿಂದ ಡಿಬಾರ್ ಮಾಡಲಾಗಿದೆ. ನೀವಿಷ್ಟು ಜನ ಗೆಟ್ ಔಟ್ ಆಫ್ ಮೈ ಕಾಲೇಜ್. ಈಗ ಟೈಮ್ ಸರಿಯಾಗಿಲ್ಲ, ಮತ್ತೆ ತುಂಬಾ ಕೋಪದಲ್ಲಿದ್ದಾರೆ. ಪ್ಲೀಸ್. ಕಮ್ಲಿ, ಏನ್ ಯೋಚನೆ ಮಾಡ್ತಿದ್ಯಾ? ಇಡೀ ಕಾಲೇಜಾಗೆ ರಚನಾ ಪ್ರಿನ್ಸಿಪಲ್ ತಾವು ಮಾತಾಡಿರೋ ವಿಡಿಯೋನೇ ಓಡ್ತಿರೋದು. ಇವ್ರೆಲ್ರೂ ಕುಡ್ದು ಕುಣ್ದು ತೆಗೆಸ್ಕೊಂಡಿರೋ ಫೋಟೋಗಳು ಸಾವೆ. ಇವ್ಳಿಗೆ ಆಗ್ಬೇಕಾದದೆ ಸರಿಯಾಗಾತು. ಸ್ಟೇಜ್ ಮೇಲೆ ಅವಮಾನ ಮಾಡ್ತೀರಾ, ಅದು ಎಲ್ರೂ ಮುಂದೆ. ಈಗ ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆ ನಿಮ್ಮೆಲ್ಲರನ್ನು ಕುರಿತು ಮಾತಾಡಲು ಮೊದಲ ಬಾರಿಗೆ ಸ್ಟೇಜ್ಗೆ ಬರ್ತಿದ್ದಾಳೆ. ಕಮಲಿ, ಬಾರಮ್ಮ. ಬಾ ಕಮಲಿ. ಬಾ ಕಮಲಿ, ಮಾತಾಡು. ಏನಾಯ್ತು ಕಮಲಿ? ಮಾತಾಡು. ದಿಟ್ವಾಗ್ಲೂ ನನ್ಗೇನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ಮೊದಲನೇದಾಗಿ ನನ್ನ ನಂಬಿ ವೋಟ್ ಹಾಕಿ ಗೆಲ್ಸ್ದ ನಿಮ್ಮೆಲ್ರಿಗೂ ಸಾನ ಥ್ಯಾಂಕ್ಸ್. ಊರ್ಮಿ ಇವಳು ನಂಬಿ ವೋಟ್ ಹಾಕಿದ್ರಂತೆ. ಇವಳು ಬೇಡೋದೆ ಭಿಕ್ಷೆ. ಇನ್ನ ಇವಳು ವೋಟ್ ಹಾಕೋರ್ ಪರಿಸ್ಥಿತಿ ಹೇಗಿರುತ್ತೆ ಲೆಕ್ಕ ಹಾಕು. ಕಮಲಿ, ಅಧ್ಯಕ್ಷೆಯಾಗಿ ಮೊದಲನೇ ಸಲ ಎಲ್ಲರ ಮುಂದೆ ನಿಂತು ಮಾತಾಡ್ತಾ ಇದೀಯಾ. ಈಗ ಕಾಲೇಜ್ನಲ್ಲಿ ಮೊದಲನೇ ಬದಲಾವಣೆ ಏನ್ ತರಬೇಕು ಅಂತ ಇದೆಯೋ ಅದನ್ನ ಎಲ್ಲರ ಮುಂದೆನೂ ಹೇಳು. ಅಜ್ಜಿ, ಅದು ನೀವು ತೆಪ್ಪಾಗಿ ತಿಳ್ಕೋಬಾರ್ದು. ಇಲ್ಲ, ಯು ಹ್ಯಾವ್ ಪವರ್ಸ್. ನಿನಗೆ ಕಾಲೇಜ್ ವಿಚಾರದಲ್ಲಿ ನಿರ್ಧಾರ ತಗೊಳ್ಳೋ ಹಕ್ಕಿದೆ. ಹಂಗಾದ್ರೆ ಅಜ್ಜಿ, ನೀವ್ ಯಾರ್ಯಾರನ್ನ ಡಿಬಾರ್ ಮಾಡಿದ್ರೋ
ಅವ್ರನ್ನ ವಾಪಸ್ ಕರ್ಸ್ಕತೀನಿ ಅಜ್ಜಿ. ಏನ್ ಹೇಳ್ತಿದ್ಯಾ ಕಮಲಿ? ಅವರೆಲ್ಲ ಮಾಡಿರೋದು ಸಾಧಾರಣ ಕೆಲಸಗಳಲ್ಲ. ಗೊತ್ತಜ್ಜಿ, ಆದ್ರೆ ತಪ್ಪು ಮಾಡ್ದವ್ರಿಗೆ ತಿತ್ಕೊಳಕ್ಕೆ ಒಂದ್ ಅವಕಾಶ ಕೊಡ್ಬೇಕಲ್ವಾ? ಅಜ್ಜಿ, ಇವ್ರಿಗೆ ಡಿಬಾರ್ ಬ್ಯಾಡ, ಕೇವಲ 1 ವಾರ ಸಸ್ಪೆಂಡ್ ಮಾಡ್ಬೇಕು ಅಂತ ನಿಮ್ ತವ ಕೋರ್ಕತೀನಿ. ನಿಮ್ ಮಾತನ್ನ ಮೀರ್ತಿದೀನಿ ಅಂತ ಅನ್ಸ್ಬೋದು, ಆದ್ರೆ ಹೊಸಿ ಯೋಚನೆ ಮಾಡಿ ಅಜ್ಜಿ. ಡಿಬಾರ್ ಮಾಡಿದ್ರೆ ಅವ್ರ ಭವಿಷ್ಯನೇ ಹಾಳಾಗ್ತೈತೆ. ಅದ್ರ ಬದಲು ಕಾಲೇಜ್ನಾಗ ಇತ್ಕೊಂಡೆ ಅವ್ರಿಗೆ ಸರಿ ತಪ್ಪು ತಿಳ್ಸೋದು ನಮ್ ಕರ್ತವ್ಯ. ನಾನ್ ನಿಮ್ಮೆಲ್ರೂ ತವ ಕೇಳ್ಕೊಳ್ಳೋದಿಷ್ಟೇ, ನಿಮ್ ತವ ಇರೋ ರಚನಾ ಮಾತಾಡಿರೋ ವಿಡಿಯೋ, ಪಾರ್ಟಿ ಫೋಟೋಗಳನ್ನೆಲ್ಲ ದಯವಿಟ್ಟು ಮೊದಲು ಡಿಲೀಟ್ ಮಾಡಿ. ಇದೇನ ಬೇರೆಯವ್ರ ಕೈಗೆ ಸಿಕ್ಕ್ರೆ ಕೆಟ್ಟ ಹೆಸರು ಬರೋದು ನಮ್ ಕಾಲೇಜ್ಗೆಯ. ಇದನ್ನ ಇಲ್ಗೆ ಮರ್ತ್ ಬಿಡಮ್ಮ, ಸರಿನಾ? ಏಯ್ ಅನಿಕಾ, ನಮ್ ಕಮಲಿನ ಕಾಲೇಜಿಂದ ಆಚೆ ಹಾಕಕ್ಕೆ ನೀನ್ ಅದ್ ಏಟ್ಕಿಂತ ಪ್ರಯತ್ನ ಪಟ್ಟಿದ್ಯಾ ಹೊಸ ಯೋಚನೆ ಮಾಡು. ಪ್ರತಿ ಅಂತ್ಯದಾಗೂ ಕಷ್ಟ ಕೊಟ್ಟಿದ್ಯಾ. ಫೀಸಿಗೆ ಸಹಾಯ ಮಾಡಿ ಅಂತ ಕೇಳ್ಕೊಂಡ್ ಮನೆ ತಾವ್ ಬಂದ್ರೆ ಮನೆ ಕೆಲ್ಸದವ್ರ ತರ ಕಾರ್ ತೊಳ್ಸಿ ಅವಮಾನ ಮಾಡ್ತೀಯ. ಆದ್ರೆ ಅದನ್ನೆಲ್ಲ ಒಂದ್ ದಿವಸಕ್ಕೂ ಯಾರ್ ತಾವು ಬಾಯ್ ಬಿಟ್ಟವಳಲ್ಲ ನಮ್ ಕಮಲಿ. ಹೇಳ್ತಾರಲ್ಲ, ಯೋಗ್ಯತೆ ಹುಟ್ಟಿನಿಂದ ಬರಕಿಲ್ಲ, ನಡವಳಿಕೆಯಿಂದ ಬತ್ತೈತೆ ಅಂತ. ಆದ್ರೆ ತಮಾಸೆ ಏನಪ್ಪಾ ಅಂದ್ರೆ, ಇವತ್ತಿಂದ ನೀನ್ ಈ ಕಾಲೇಜಲ್ಲಿ ಇರೋದಕ್ ಕಾರಣ ನಮ್ ಕಮಲಿ ನಿನಗ್ ಹಾಕಿರೋ ಭಿಕ್ಷೆ. ಅಜ್ಜಿ, ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ. ದೇವ್ರು ಒಳ್ಳೇದು ಮಾಡಲಮ್ಮ. ಆಲ್ ದಿ ಬೆಸ್ಟ್. ಕಮಲಿ, ಪೊಲೀಸ್ ಸ್ಟೇಷನ್ ಬರುವಾಗ ಸ್ವಲ್ಪ ಹಾರ್ಷಾಗೆ ನಡ್ಕೊಂಡೆ ಅಂತ ಅನಿಸ್ತು. ಅಯ್ಯೋ ಪರವಾಗಿಲ್ಲ ಅಜ್ಜಿ, ನೀವ್ ಆ ಸಮಯಕ್ಕೆ ಹೆಂಗ್ ಪ್ರತಿಕ್ರಿಯಿಸ್ಬೇಕೋ ಹಂಗೆ ನಡ್ಕೊಂಡಿದ್ದೀರಾ. ನಾನ್ ನಿಮಗ್ ಶಾನೆ ಗೊತ್ತು ಅನ್ನೋ ಕಾರಣಕ್ಕೆ ನಾನ್ ತೆಪ್ಪೆ ಮಾಡಿದ್ರು ಶಿಕ್ಷೆ ಕೊಟ್ಟಿರ್ಲಿಲ್ಲ ಅಂದಿದ್ರೆ ಆಗ ಬೇಸರ ಆಯ್ತಿತ್ತು. ಈಗ ಹೆಮ್ಮೆ ಆಯ್ತೈತೆ ಅಜ್ಜಿ, ಈ ಕಾಲೇಜಲ್ಲಿ ಓದೋದಕ್ಕೆ ಶಾನೆ ಹೆಮ್ಮೆ ಆಯ್ತೈತೆ. ಇದು ನಿನಗೆ ತುಂಬಾ ದೊಡ್ಡ ಜವಾಬ್ದಾರಿ. ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಈಗ ನೆನ್ನೆ ಆಗಿದ್ದೆಲ್ಲ ಮರೆತ್ಬಿಟ್ಟು ಗೆದ್ದಿರೋ ಖುಷಿನ ಸೆಲೆಬ್ರೇಟ್ ಮಾಡು. ಬರಲ್ಲ? ನಿಮಗೋಸ್ಕರ ಪೊಲೀಸ್ ಸ್ಟೇಷನ್ಗೆ ಬಂದೆ ಅಂತ ಎಲ್ಲ ಸರಿ ಹೋಗಿದೆ ಅನ್ಕೋಬೇಡಿ. ಈ ವಿಷಯದಲ್ಲಿ ನನಗೆ ಈಗಲೂ ಅಸಮಾಧಾನನೇ. ನನ್ನ ಮಾತೇ ಕೇಳದೆ ತುಂಬಾ ದೊಡ್ಡ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದೀರಾ ಕಮಲಿ ಅವರೇ. ಈ ವಿಷಯದಲ್ಲಿ ನನಗೀಗಲೂ ಕೋಪ ಇದೆ, ಸಿಟ್ಟಿದೆ. ಅದಷ್ಟು ಸುಲಭವಾಗಿ ಕಮ್ಮಿ ಆಗಲ್ಲ. ನಿಮಗೆ ಬೇಕಾಗಿದ್ದು ಎಲ್ಲರ ಅಟೆನ್ಷನ್ ಅಲ್ವಾ? ಈಗ ನಿಮ್ಗೆ ಅದು ಸಿಕ್ಕಿದೆ. ಗುಡ್, ಕಂಗ್ರ್ಯಾಚುಲೇಷನ್ಸ್.
ಕಮ್ಲಿ ಗಂಗಸ್ ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್ ನಿನ್ಗೆ. ಥ್ಯಾಂಕ್ಸ್ ಸುಷ್ಮಾ. ಕಮ್ಲಿ, ನಮ್ಮ ಬಾತ್ರೂಮ್ನಲ್ಲಿ 4 ತಿಂಗಳಿಂದ ಹೀಟರ್ ವರ್ಕ್ ಆಗ್ತಿಲ್ಲ. ಸ್ವಲ್ಪ ಅದನ್ನ ಸರಿ ಮಾಡಿಸು. ಇನ್ಮೇಲೆ ಚಳಿಗಾಲ ಬೇರೆ. ಸರಿ, ನಾನು ಮಾತಾಡ್ತೀನಿ. ಮತ್ತೆ ಕಮ್ಲಿ, ರಾತ್ರಿ ಹೊತ್ತು ಓದ್ಕೊಳ್ಳೋದಕ್ಕೆ ಲೈಬ್ರರಿ ಕಡೆಯಿಂದ ಬುಕ್ಸ್ ಅರೇಂಜ್ ಮಾಡು, ಇಲ್ಲಾಂದ್ರೆ ಜೆರಾಕ್ಸ್ಗಂತಾನೆ ನಾವು ದುಡ್ಡು ಸುರಿಬೇಕಾಗುತ್ತೆ. ಸರಿ ಆಯ್ತು, ಇದನ್ನು ಮಾತಾಡ್ತೀನಿ. ಓಕೆ. ಕಮ್ಲಿ, ನನ್ನ ಇಂಗ್ಲಿಷ್ ಅಟೆಂಡೆನ್ಸ್ ತುಂಬಾ ಕಡಿಮೆ ಇದೆ, ಅದಕ್ಕೇನಾದ್ರೂ. ಯಾಕೆ ಬಂದ್ಬಿಡು, ನಿನ್ ಪರೀಕ್ಷೆನು ನಮ್ ಕಮ್ಲಿನೇ ಬರ್ದು ಬಿಡ್ತಾಳೆ. ಸರಿ ಸರಿ, ಈಗ ನಿಮ್ ಪ್ರೆಸಿಡೆಂಟು ನಿದ್ದೆ ಮಾಡ್ಬೇಕು. ನೀವೆಲ್ರೂ ಹೊರಡಿ ಹೊರಡಿ. ಇರಿ, ಬರೀ ಎಲೆಕ್ಷನ್ ಅಲ್ಲಿ ಗೆದ್ರೆ ಸಾಲಲ್ಲಮ್ಮ, ನಮ್ಗೆ ಪಾರ್ಟಿ ಬೇಕು. ಅಯ್ಯೋ, ಅದಕ್ಕೇನಂತೆ ಕೊಡ್ಸಮ್ಮ. ನಾಳೆ ಬೆಳಗ್ಗೆ ಕಾಲೇಜ್ ಶುರು ಆಗಕ್ಕೂ ಮುಂಚೆ ಎಲ್ಲರೂ ಗೇಟ್ ತಾವ್ ಬಂದ್ಬಿಡಿ. ಈಗ ಹೊರಡಿ. ಕಮ್ಲಿ, ಅವ್ರಿಗೆಲ್ಲ ನೀನ್ ಗೆದ್ದಿದ್ದು ಅವರೇ ಗೆದ್ದಷ್ಟು ಖುಷಿ ಆಗೈತೆ. ಅವ್ರು ಹೇಳಿದ್ನೆಲ್ಲ ಬೇಗ ಸರಿ ಮಾಡ್ಕೊಟ್ಬಿಡು. ಹಂಗೆ ನಂದು ಒಂದೈತೆ. ಕಮ್ಲಿ, ನೀನ್ ಯಾಕೆ ಹಿಂಗ್ ಕುಂತಿದ್ಯಾ ಅಂತ ನಂಗೆ ಗೊತ್ತು. ಏನ್ ಹಂಗ್ ನೋಡ್ತಿದ್ಯಾ? ನೀನ್ ರಿಷಿ ಸರ್ ಬಗ್ಗೆ ತಾನೇ ಯೋಚನೆ ಮಾಡ್ತಿದ್ಯಾ? ನಾನೇನು ಅವ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಅಯ್ಯೋ ಸುಮ್ಕಿರಮ್ಮಿ, ಅಂಗನವಾಡಿಲಿ ಒಂದೇ ಲೋಟದಾಗ ಹಾಲು ಕುಡಿವಾಗಿಂದ ನೀನ್ ನಂಗೆ ಗೊತ್ತು. ನಿನ್ ಬುದ್ಧಿ ಚುರುಕಿಗಿಂತ ನಿನ್ ಮನ್ಸ್ ಎಲ್ಲೆಲ್ಲಿ ಓಡ್ತಾ ಐತೆ ಅಂತ ನಂಗೆ ಸ್ಯಾನೆ ಸಂತಾಗ ಗೊತ್ತೈತೆ. ನೀನೇನ್ ಚಿಂತೆ ಮಾಡ್ಬೇಡ, ನಾಳೆ ಬೆಳಗ್ಗೆನೆ ರಿಷಿ ಸರ್ ನಿಂತಾವ್ ಬಂದು ಸಾರಿ ಕೇಳ್ತಾರೆ. ಅವ್ರಿಗೆ ನಿನ್ನ ಬಿಟ್ಟಿರಕ್ ಆಗಕ್ಕಿಲ್ಲ ಕಣಮ್ಮಿ. ನಿಂಗೆ ಸುಮ್ಕೆ ಏನೇನೋ ಹೇಳ್ಬೇಡ. ಅಯ್ಯೋ, ಸುಮ್ಕೆ ಏನೇನೋ ಹೇಳಕ್ ನಂಗೇನ್ ತಲೆ ಕೆಟ್ಟಾಯ್ತಾ? ನಾನ್ ದಿಟ್ಟವಾಗ್ಲೂ ಹೇಳ್ತೀನಿ, ನನ್ ಮಾತ್ ಕೇಳೋ. ನಾಳೆ ರಿಷಿ ಸರ್ ನಿಂತಾವ್ ಬಂದ್ ಮಾತಾಡೇ ಆಡ್ತಾರೆ. ಅನಿಕಾ, ಆಗಿದ್ದಾಯ್ತು, ಇನ್ನೇನಿದ್ರು ಮುಂದೆಂದು. ಸಾಕು, ಯಾವಾಗ್ಲೂ ಇದ್ದೇ ಕಿತ್ತೋಗಿದ್ ಟೇಪ್ ಕೇಳಿ ಕೇಳಿ ನನಗೂ ಸಾಕಾಗೋಗಿದೆ. ಯಾವುದೇ ಪ್ಲಾನ್ ಮಾಡಿದ್ರು ಫ್ಲಾಪ್ ಆಗಿ ಬಂದು ಮುಂದಿನ ಸಲ ಸರಿಯಾಗಿ ಮಾಡೋಣ ಅಂತ ಹಲ್ಕಿಸ್ಕೊಂಡು ಹೇಳೋದು. ಇಟ್ ಡಸಂಟ್ ವರ್ಕ್ ಫಾರ್ ಮಿ ಎನಿಮೋರ್ ಅಮ್ಮಮ್ಮ. ನಂಗೆ ಎಷ್ಟು ಅವಮಾನ ಆಗಿದೆ ಅಂತ ಗೊತ್ತಾ? ಬೇಬಿ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೋ, ನಿಮ್ ಯಾರಿಗೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕಾಗಲ್ಲ. ನನ್ನ ಸಮಾಧಾನ ಮಾಡಬೇಡಿ ಪ್ಲೀಸ್. ಹೋಗಿ, ನನ್ ಮನೆ ಒಳಗೆ ಕಾಲಿಡಲ್ಲ. ಅರೆ, ಮನೆ ಒಳಗೆ ಕಾಲಿಡಲ್ಲ ಅಂದ್ರೆ ಏನ್ ಅರ್ಥ ಬೇಬಿ? ಯಾಕಮ್ಮಮ್ಮ ಬರ್ತಾ ಬರ್ತಾ ಕನ್ನಡ ಮರಿತಿದ್ದೀರಾ? ಮನೆ ಒಳಗೆ ಕಾಲಿಡಲ್ಲ ಅಂದ್ರೆ ಕಾಲಿಡಲ್ಲ ಅಂತಾನೆ ಅರ್ಥ. ನನ್ ಪಾಡಿಗೆ ನನ್ನ ಬಿಟ್ಬಿಡಿ, ನನ್ ಮನೆ ಒಳಗ್ ಬರಲ್ಲ ಅಷ್ಟೇ. ಬೇಬಿ ಪ್ಲೀಸ್, ನಮಗ್ ಅರ್ಥ ಆಗುತ್ತೆ. ಹಾಗಂತ ರಾತ್ರಿ ಎಲ್ಲ ಹೊರಗಡೆ ಕೂತ್ಕೊಳಕ್ ಆಗತ್ತಾ ಹೇಳು? ಇಲ್ಲೇನ್ ಮಾಡ್ತಿದ್ದೀರಾ? ನಡೀರಿ ಒಳಗಡೆ. ಓ, ಊರ್ಗೆಲ್ಲ ವಿಷಯ ಗೊತ್ತಾಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಆಗಿರೋ ಅವಮಾನಕ್ಕೆ ಅನಿಕಾ ಮನೆ ಒಳಗಡೆ ಕಾಲಿಡೋಲ್ಲ ಅಂತ ಕೂತಿದ್ದಾಳೆ ಚಂದ್ರು. ಓಹೋ, ವೆರಿ ಗುಡ್. ಚಂದ್ರು, ಈ ಕೂಗಾಡಿ ಏನು ಪ್ರಯೋಜನ ಇಲ್ಲ. ಇಟ್ ಇಸ್ ಯುವರ್ ಮಿಸ್ಟೇಕ್. ಒಬ್ಬ ಅಪ್ಪನಾಗಿ ನೀನೊಳಗೆ ಮುಂಚೆನೆ ಬುದ್ಧಿ ಹೇಳಬೇಕಾಗಿತ್ತು. ಹಾಗೆ ಮಾಡಿದಿದ್ರೆ ಇವತ್ತು ಮಹಾಜನ ಕುಟುಂಬದ ಮರ್ಯಾದೆ ಉಳಿತಾ ಇತ್ತು. ಇಟ್ಸ್ ಯೂಸ್ಲೆಸ್ ನಾವು. ಈಗೇನು ಮಾತಾಡಬೇಡ ಅವಳ ಹತ್ರ. ನಡಿ. ಏನು, ನನ್ನ ಮೊಮ್ಮಗಳ ಜೊತೆ ಮಾತಾಡಿದ್ರೆ ಅದು ಯೂಸ್ಲೆಸ್ಸಾ? ಬೇಬಿ,
ಹಾವಿನ ಹೆಡೆಗೆ ಗಾಯ ಆದ್ರೆ ಏನಾಗತ್ತೆ ಗೊತ್ತಿದ್ಯಾ? ಗಾಯ ವಾಸಿ ಆಗೋದ್ರೊಳಗೆ ತನ್ನ ಸೇಡ್ ತೀರ್ಸ್ಕೊಳತ್ತೆ.